ನಂಜನಗೂಡು ತಾಲೂಕು ಆಡಳಿತದ ರೈತ ವಿರೋಧಿ ಧೋರಣೆ ಹಾಗೂ ಭ್ರಷ್ಟಾಚಾರವನ್ನ ಖಂಡಿಸಿ ಜೂನ್ 8ರಂದು ನಗರದಲ್ಲಿ ಬೃಹತ್ ಬಾರ್ಕೋಲು ಚಳವಳಿ ಮತ್ತು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಇನ್ನು ತಾಲೂಕು ಆಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ದಲಿತ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಚಳುವಳಿಗೆ ಭಿತ್ತಪತ್ರಗಳನ್ನ ಬಿಡುಗಡೆ ಮಾಡಲಾಯಿತು. ಇನ್ನು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ 3 ವರ್ಷವಾದರೂ ಕೂಡ ಜನಪ್ರತಿನಿಧಿಗಳು ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇನ್ನು ಜಮೀನು ಖಾತೆಗೆ ಲಂಚ ನೀಡದಿದ್ರೆ 3 ವರ್ಷ ಅಲೆದಾಡಿಸ್ತಾರೆ. ಇನ್ನು ತಾಲೂಕಿನಲ್ಲಿ ಕಬಿನಿ ಇದ್ರೂ ಕೂಡ ಗ್ರಾಮೀಣ ಭಾಗದ ಕೆರೆಗಳಿಗೆ ವೈಜ್ಞಾನಿಕವಾಗಿ ನೀರು ತುಂಬಿಸ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಕಬ್ಬಿಗೆ ಪ್ರತಿ ಟನ್ಗೆ 4,500 ರೂಪಾಯಿಯನ್ನ ನೀಡಬೇಕು. ಎಕರೆಗೆ 30,000 ರೂಪಾಯಿ ಇನ್ನು ಬರ ಪರಿಹಾರ ಘೋಷಿಸಬೇಕು ಮತ್ತು ಸ್ಥಳೀಯ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯುವಕರಿಗೆ ಕಾಯಂ ಉದ್ಯೋಗವನ್ನ ನೀಡಬೇಕು ಎಂದು ಆಗ್ರಹಿಸಿದರು. ಜೂನ್ 8ರಂದು ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಲಿದ್ದು ನೂರಾರು ರೈತರು ಭಾಗವಹಿಸಲಿದ್ದಾರೆ. ಇನ್ನು ಸಿಂಧುವಳ್ಳಿ ಸತೀಶ್ ರಾವ್ ಇಮ್ಮಾವು ರಘು ಸಭೆಯಲ್ಲಿದ್ದರು. ಇದೇ 8/6/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಂಜನಗೂಡಿನ ಅಂಬೇಡ್ಕರ್ ಸರ್ಕಲ್ನಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಬೃಹತ್ ರೈತ ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಂಜನಗೂಡು ತಾಲೂಕಿಗೆ ಪ್ರಮುಖವಾಗಿ ಈ ಒಂದು ವಿಚಾರ ಏನು ಕೇಳಲಾಗಿದೆಯಪ್ಪ ಅಂದರೆ, ಕಬಿನಿ, ಕಾವೇರಿ, ಲಕ್ಷ್ಮಣದಿಂದ ಈ ಒಂದು 3 ನದಿಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿದ್ದಾವೆ. ಕಬಿನಿ ಡ್ಯಾಮ್ ಇದೆ, ಮತ್ತೆ KRS ನಮ್ಮ ಪಕ್ಕ ಜಿಲ್ಲೆಯ ತಿರುಪತಿ ಸೇರಿದಂತ ಒಂದು ತಾಲೂಕಲ್ಲಿರುವಂಥದ್ದು, ಅದು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು. ನಮ್ಮ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಮತ್ತೆ ಕಸ್ಬ ಮತ್ತೆ ಕವಲಂದಿ ಹೋಬಳಿ ಇದುವರೆಗೆ ನೀರಾವರಿ ವ್ಯವಸ್ಥೆ ಆಗಿಲ್ಲ. ನಮ್ಮ ರೈತರು ಮೇ 5 ಜೂನ್ ಬಂದಿದೆ, 106 ಬೋರ್ವೆಲ್ಗಳು ಬಂದೋಗಿದೆ. ಬೆಳೆದಿರುವಂತ ಕಬ್ಬು, ಬಾಳೆ, ಇತರೆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ವಿಚಾರ ಏನಪ್ಪಾ ಅಂದ್ರೆ, ನಂಜನಗೂಡು ತಾಲೂಕಿನ ಎಲ್ಲ ಗ್ರಾಮಗಳನ್ನ ಸಮಗ್ರ ನೀರಾವರಿಗಾಗಿ ಹಾಗೂ ತಾಲೂಕು ಆಡಳಿತದ